ಶನಿದೇವರ ಕಥೆ. ಒಮ್ಮೆ ಶನಿದೇವರು ತಮ್ಮ ಶಕ್ತಿಯ ಬಗ್ಗೆ ಅತಿಯಾಗಿ ಹೆಮ್ಮೆಯಿಂದಿದ್ದರು. ನನ್ನ ದೃಷ್ಟಿ ಯಾರ ಮೇಲಾದರೂ ಬಿದ್ದರೆ ಅವರ ಜೀವನದಲ್ಲಿ ಕಷ್ಟಗಳು ತಪ್ಪದೇ ಬರುತ್ತವೆ ಎಂದುಕೊಂಡರು. ಈ ಅಹಂಕಾರವನ್ನು ತಗ್ಗಿಸಲು ದೇವತೆಗಳು ವಿಷ್ಣುವನ್ನು ಆಶ್ರಯಿಸಿದರು. ಶನಿದೇವರು ಮತ್ತು ಶ್ರೀವಿಷ್ಣು. ಶನಿದೇವರು ಶ್ರೀವಿಷ್ಣುವಿನ ಮೇಲೆ ತಮ್ಮ ದೃಷ್ಟಿಯನ್ನು ಬೀರುವ ಸಂಕಲ್ಪ ಮಾಡಿದರು. ಆದರೆ ಶ್ರೀವಿಷ್ಣು ಶನಿದೇವರನ್ನು ಗೌರವದಿಂದ ಸ್ವಾಗತಿಸಿ ಭಕ್ತಿಯಿಂದ ಸೇವೆ ಮಾಡಿದರು. ಶನಿದೇವರು ವಿಷ್ಣುವಿನ ಭಕ್ತಿಯನ್ನು ನೋಡಿ ಮರುಗಿದರು. ಆದರೂ ಶನಿಯ ಪ್ರಭಾವದಂತೆ ಶ್ರೀವಿಷ್ಣು ಮಾನವರ ರೂಪದಲ್ಲಿ ಭೂಮಿಗೆ ಇಳಿಯಬೇಕಾಯಿತು. ಅವರು ಒಂದು ಕಾಲದಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಜನಿಸಿ ಅನೇಕ ಕಷ್ಟಗಳನ್ನು ಅನುಭವಿಸಿದರು. ಆದರೆ ಆ ಕಷ್ಟಗಳು ಧರ್ಮ ಮತ್ತು ನ್ಯಾಯವನ್ನು ಸ್ಥಾಪಿಸಲು ಕಾರಣವಾದವು. ಶನಿದೇವರ ಅರಿವು. ಈ ಘಟನೆಗಳಿಂದ ಶನಿದೇವರಿಗೆ ಅರಿವಾಯಿತು, ಶನಿ ಕಷ್ಟ ಕೊಡಲು ಮಾತ್ರವಲ್ಲ, ಮಾನವನ ಅಹಂಕಾರವನ್ನು ಮುರಿದು ಸಹನೆ ಮತ್ತು ಪ್ರಾಮಾಣಿಕತೆಯನ್ನು ಕಲಿಸಲು ಬಂದಿರುವ ದೇವರು. ಶನಿದೇವರ ವರ. ಶನಿದೇವರು ಹೇಳಿದರು, ನನ್ನನ್ನು ಭಕ್ತಿಯಿಂದ ಪೂಜಿಸುವವರಿಗೆ, ಸತ್ಯ ಮತ್ತು ಶ್ರಮದ ಮಾರ್ಗದಲ್ಲಿರುವವರಿಗೆ ನಾನು ಎಂದಿಗೂ ಅನ್ಯಾಯ ಮಾಡುವುದಿಲ್ಲ. ಅಂದಿನಿಂದ ಶನಿದೇವರನ್ನು ನ್ಯಾಯದ ದೇವರು ಎಂದು ಪೂಜಿಸಲಾಗುತ್ತದೆ.